ದಾವಣಗೆರೆಯಲ್ಲಿ ಏನಿದೆ? ಈಗ 30 ವರ್ಷದಿಂದ ಒಂದೇ ಕುಟುಂಬ ಇದೆ. ಈಗ ನಾವು ಡಿಗ್ರಿ ಮಾಡ್ತೀವಿ, ಮುಗಿಸ್ಕೋತೀವಿ, ನಮಗೆ ಮುಂದೆ ಕೆಲಸ ಹೋಗ್ಬೇಕು ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ನಾವು. ದಕ್ಷಿಣ ಇಷ್ಟು ವರ್ಷ ಅವ್ರು ಆಳಿದ್ದಾರೆ, ಆದ್ರೂ ದಕ್ಷಿಣ ಯಾವ ತರದ್ದು ಇಂಪ್ರೂವ್ ಇಲ್ಲ. ಚರಂಡಿ ರಸ್ತಿ ಎಲ್ಲ ಒಂದೇ ಇರುತ್ತೆ. ನನಗೆ ಕಾಣಿಸ್ತಾ ಇಲ್ಲ ಸರ್. ಈ ಬಾರಿ ಬಿಜೆಪಿನೇ ಗೆಲ್ಲುತ್ತೆ ದಾವಣಗೆರೆ ದಕ್ಷಿಣದಲ್ಲಿ. ದಕ್ಷಿಣ ಭಾಗನ ಯಾರು ಬೆಳೆಸ್ತಾರೆ ಅಂತವ್ರಿಗೆ ನಾವು ವೋಟ್ ಹಾಕ್ತೀವಿ. ದಕ್ಷಿಣದಲ್ಲಿ ಬದಲಾವಣೆ ಆಗೇ ಆಗುತ್ತೆ. MP ಎಲೆಕ್ಷನ್ ಆಗಿ ಇದುವರೆಗೂ ಏನೂ ತಂದಿಲ್ಲ. ಬಹಿರಂಗ ವೇದಿಕೆ ಮೇಲೆ ಹೇಳಿ ತಪ್ಪ. ಕಾಂಗ್ರೆಸ್ ಪೈಲ್ವಾನ್ರು ಎಂತರಾರ ಇರ್ಲಿ, ಬಿಜೆಪಿ ಪೈಲ್ವಾನ್ರು ಅದಾರ. ಓಕೆನಾ? ನಿಮ್ಮ ಹೆಸರು? ಶ್ರಾವಣಿ ಚೌಹಾಣ್. ಶ್ರಾವಣಿ ಚೌಹಾಣ್. ಏನ್ ಮಾಡ್ತಿರೋದು? ನಾನು ಡಿಗ್ರಿ ಮಾಡ್ತಾ ಇದ್ದೇನೆ. ಹಂಗಾರೆ ಆಲ್ರೆಡಿ ಒಂದ್ಸಲ ಓಟ್ ಹಾಕಿದ್ದೀರಾ? ಹಾಕಿದ್ದೀನಿ. ಓಕೆನಾ? ನಿಮ್ ಪ್ರಕಾರ ಯುವ ಜನತೆಗಿರೋ ಅತಿ ದೊಡ್ಡ ಸಮಸ್ಯೆ ಏನ್ ನಮ್ಮ ದೇಶದಲ್ಲಿ? ಉದ್ಯೋಗ. ಹೌದು, ನಮಗೆ ಕೆಲಸನೇ ಇಲ್ಲ. ನಮ್ ದಾವಣಗೆರೆಯಲ್ಲಿ ಏನಿದೆ? ಯಾವ್ದು ಇಂಡಸ್ಟ್ರಿ ಅಲ್ಲ, ಕೆಲಸ ಅಂತ ಏನಿದೆ ನಮ್ಗೆ? ಈಗ ನಾವು ಡಿಗ್ರಿ ಮಾಡ್ತೀವಿ, ಮುಗಿಸ್ಕೋತೀವಿ, ನಮಗೆ ಮುಂದೆ ಕೆಲಸ ಹೋಗ್ಬೇಕು ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ನಾವು. ನಮಗೆ ದಾವಣಗೆರೆಯಲ್ಲಿ ಇರೋಂಥದ್ದು ಏನಿದೆ? ನಿಮ್ ಸಂಸದರು, ಮಹಿಳಾ ಸಂಸದರು ಇದಾರೆ, ಹೋಗಿ ಅವ್ರಿಗೆ ಮಾತಾಡಿದಿರಾ ಎಜುಕೇಶನ್ ಬಗ್ಗೆ? ಸರ್, ಅವರು IT ಗೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದ್ರ ಬಗ್ಗೆ ನಮಗೇನು ಮಾಹಿತಿ ಬಂದಿಲ್ಲ. ಅದು IT ಅನ್ನೋದು ತಂದ್ರೆ ನಾವು ಅವ್ರ ಬೆಂಬಲವಾಗಿ ನಿಂತ್ಕೊಂಡು ನಮಗೂ ಒಂದು ಕೆಲಸ ಸಿಕ್ಕಿದೆ, ನಾವು ಇಲ್ಲೇ ಇರ್ಬೋದು, ಬೇರೆ ಊರಿಗೆ ಹೋಗೋವಂಥ ಅವಶ್ಯಕತೆ ಇರಲ್ಲ ಅಂತ ಹೇಳಿ ನಾವು ಇಲ್ಲೇ ಇರ್ಬೋದು. ಬಟ್ IT ಅಂತ ಹೇಳ್ತಾರಲ್ಲ, ಯಾಕೆ ಬಂದಿಲ್ಲ ಇನ್ನು? ಇಂಡಸ್ಟ್ರಿಗಳು ಬರ್ತಾ ಇಲ್ಲ ದಾವಣಗೆರೆಗೆ? ಬರ್ತಾ ಇಲ್ಲ. ಎಲ್ಲಿ? ದಾವಣಗೆರೆಯಲ್ಲಿ ಏರ್ಪೋರ್ಟ್ ಇಲ್ಲ. ಏರ್ಪೋರ್ಟ್ ಸರ್, ಏರ್ಪೋರ್ಟ್ ನಾವು ನೋಡಿ ಪಕ್ಕದ ಹುಬ್ಳಿಲಿದೆ, ಶಿವಮೊಗ್ಗದಲ್ಲಿದೆ, ಆಮೇಲೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದೆ. ಬಟ್ ನಮ್ಮಲ್ಲಿ ಯಾಕಿಲ್ಲ? ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗಿದೆಯಾ ನಿಜವಾಗ್ಲೂ? ನನಗೆ ಕಾಣಿಸ್ತಾ ಇಲ್ಲ ಸರ್. ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ. ನೀವು ಇಲ್ಲಿ ದಾವಣಗೆರೆ ದಕ್ಷಿಣದೇ ವೋಟರ್ ನೀವು? ಹೌದು, ದಾವಣಗೆರೆ ದಕ್ಷಿಣದ. ಮತ್ತೆ ಬೈ ಎಲೆಕ್ಷನ್ ಬಂದಿದೆ, ಎಂತವರು ಅಧಿಕಾರಕ್ಕೆ ಬರಬೇಕು? ಸರ್, ನಾವು ಯೂತ್ಸ್ ಆಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಆಲ್ಮೋಸ್ಟ್ ಯೂತ್ಸ್ ನಾವೆಲ್ಲ ಹೇಗೆ ನೋಡ್ತೀವಿ ಅಂತಂದರೆ, ಯಾರು ಬೆಳೆಸ್ತಾರೆ, ಈಗ ರಾಜ್ಯನ ಯಾರು ಬೆಳೆಸ್ತಾರೆ, ನಮ್ಮ ದಕ್ಷಿಣ ಭಾಗನ ಯಾರು ಬೆಳೆಸ್ತಾರೆ ಅಂಥವ್ರಿಗೆ ನಾವು ವೋಟ್ ಹಾಕ್ತೀವಿ. ಆಬ್ವಿಯಸ್ಲಿ ನಾವು ಮೋದಿನ ತಂದಿದ್ದೀವಿ. 2014ರಿಂದ 2026 ತನಕ ನಮ್ಮ ಮೋದಿಜಿನ ನಾವು ತಂದಿದ್ದೀವಿ. ಇನ್ನು ಮುಂದೆನೂ ಕೂಡ ಈ ದಕ್ಷಿಣ ಭಾಗದಲ್ಲಿ ನಾವು ಮೋದಿನ ಎತ್ತಿ ನಿಲ್ಲಿಸಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. BJP ಪಕ್ಷನೇ ನಾವು ತರೋದು. ನಮಗೆ BJP ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ವೋಟ್ ಹಾಕ್ತೀವಿ. ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಸ್ ಎ ಯಂಗ್ಸ್ಟರ್ ಆಗಿ? ಏನೇ ಇದ್ರೂ ಯೋಚನೆ ಮಾಡಿ ವೋಟ್ ಹಾಕಿ. ಯಾಕಂತಂದರೆ ಈ IT ಅಂತ ಹೇಳಿ ಏನೂ ತಂದಿಲ್ಲ. ಇಷ್ಟು ದಿನ ಆಯಿತು MP ಎಲೆಕ್ಷನ್ ಆಗಿ ಇದುವರೆಗೂ ಏನೂ ತಂದಿಲ್ಲ. ನಮ್ಗೆ ಇವ್ರಿಗೆ BJP ಅವ್ರಿಗೂ ಒಂದು ಕೊಟ್ಟು ನೋಡ್ರಿ ಅವಕಾಶನ. ಯಾಕೆ ತರಲ್ಲ? ಎಲ್ಲದನ್ನೂ ತರ್ತಾರೆ. ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ. ನೋಡಿ ಮಾಡಿ ವೋಟ್ ಹಾಕಿ. ಯಾರು ಅನ್ನೋದು ನಮ್ಮ ದಾವಣಗೆರೆ ದಕ್ಷಿಣನ ಯಾರು ಉದ್ಧಾರ ಮಾಡ್ತಾರೆ, ಯಾರ ಮೇಲೆ ಎತ್ತಿಡಿತಾರೆ, ಅವರು ನೋಡಿ ವೋಟ್ ಹಾಕಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಹೆಸರು? ಸರ್ ಏರಿಸ್ವಾಮಿ ಅಂತ. ಏನು ಮಾಡಿದ್ದಾರೆ ಸ್ವಾಮಿ? ಸರ್ ಬಿಸ್ನೆಸ್ ನಮ್ದು. ಹೇಗಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ ಸರ್, ನಡೀತಾ ಇದೆ. ಸರ್, ಏನಿದೆ ದಾವಣಗೆರೆ ದಕ್ಷಿಣದಲ್ಲಿರೋ ಸಮಸ್ಯೆ ಏನು? ಸರ್, ದಾವಣಗೆರೆ ದಕ್ಷಿಣದಲ್ಲಿ ಸಮಸ್ಯೆ ಏನಂದರೆ, ಇವಾಗ ಉತ್ತರಕ್ಕೂ ಕಂಪೇರ್ ಮಾಡಿದ್ರೆ ದಕ್ಷಿಣಕ್ಕೆ ಕಂಪೇರ್ ಮಾಡಿದ್ರೆ ದಕ್ಷಿಣದಲ್ಲಿ ಒಂದು ಕಾಲೇಜ್ ಇಲ್ಲ, ಒಂದು ಹಾಸ್ಪಿಟ್ಲ್ ಇಲ್ಲ, ಆಮೇಲೆ ಸರ್ಕಾರ ಒಂದು ಸೌಲಭ್ಯ ಇಲ್ಲ. ಬೇಡ, ಯಾವುದು ಬೇಡ, ದಾವಣಗೆರೆ ಒಂದೇ ಅಲ್ಲ ದಕ್ಷಿಣದಲ್ಲಿ. ಏನೇ ಆಗ್ಬೇಕಂದ್ರೂ ಮತ್ತೆ ನಾವು ಉತ್ತರಕ್ಕೆ ಹೋಗ್ಬೇಕಾಗತ್ತೆ. ಸೊ ದಕ್ಷಿಣ ಇಷ್ಟು ವರ್ಷ ಅವ್ರು ಆಳಿದ್ದಾರೆ, ಆದ್ರೂ ದಕ್ಷಿಣ ಯಾವ ಥರದ್ದು ಇಂಪ್ರೂವ್ ಇಲ್ಲ. ಹೌದು, ದಕ್ಷಿಣದಲ್ಲಿ ಯಾವುದರದ್ದು ಇಂಪ್ರೂವ್ ಇಲ್ಲ. ಹಾಗಾಗಿ ಈ ಬಾರಿ ಬದಲಾವಣೆ ಆಗಲೇಬೇಕು ಸರ್. ಇಲ್ಲಿನ ಜನ ಕಾಂಗ್ರೆಸ್ನ ದ್ವೇಷಿಸ್ತಾ ಇದ್ದಾರಾ ಅಥವಾ BJPನ ಪ್ರೋತ್ಸಾಹಿಸ್ತಾ ಇದ್ದಾರಾ ಅಥವಾ ಶಾಮನೂರ್ ಕುಟುಂಬನ ಬೇಡ ಅಂತಿದ್ದಾರೆ? ಸರ್, ಇಲ್ಲಿ ಶಾಮನೂರ್ ಕುಟುಂಬ ಬೇಡ ಅಂತಿದಾರಲ್ಲ ಸರ್. ಇಲ್ಲಿ ಏನಾಗಿದೆ ಅಂತಂದ್ರೆ, ಇವಾಗ ಇಷ್ಟು ವರ್ಷ ಇವ್ರು ಕಾಂಗ್ರೆಸ್ ಆಳಿದ್ದಾರೆ, ಯಾವ ಥರದ್ದನ್ನು ಅವರು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಸೊ ಹಂಗಾಗಿ ಈ ಸರಿ ಎಲ್ಲ ಜನನು BJPಗೆ ಬಹುಮತದಿಂದ ತಂದು ಆಯ್ಕೆ ಮಾಡ್ಬೇಕಂತೇಳಿ ಎಲ್ಲರೂ ಪ್ರೋತ್ಸಾಹಿಸ್ತಿದ್ದಾರೆ ಈ ಸರಿ ಮಾತ್ರ. ಸೊ ಹಾಗಾಗಿ ಈ ಬಾರಿ BJPನೇ ಗೆಲ್ಲುತ್ತೆ ದಾವಣಗೆರೆ ದಕ್ಷಿಣದಲ್ಲಿ. ನಿಮ್ಮ ಪ್ರಕಾರ BJP ಅಭ್ಯರ್ಥಿ ಯಾರಾದ್ರೆ ಗೆಲುವು ಈಸಿ ಅಂತ? ಸರ್, ಈ ನಮ್ಮ ಪಕ್ಷದಲ್ಲಿ ಯಾರೇ ಆದ್ರೂ BJP ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ರು ಕಾರ್ಯಕರ್ತರು ಎಲ್ಲರಿಗೂ ಸಪೋರ್ಟ್ ಮಾಡಿ ಗೆಲ್ಸ್ತಾರೆ. ಯಾವುದೇ ಬಣ ಬಡಿತ ಯಾವುದೂ ಇಲ್ಲ. ಪಕ್ಷದಲ್ಲಿ ನಮ್ದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ, ಯಾವುದೇ ವ್ಯಕ್ತಿ ಕೊಟ್ರು ಪ್ರತಿಯೊಬ್ಬರು ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಹೆಸರು? ಮಾಲ್ತೇಶ. ಏನ್ ಮಾಡ್ತೀರಿ ನೀವು? ನಾನು ರಿಟೈರ್ಡ್ ಎಂಪ್ಲಾಯ್. ತುಂಬಾ ಚುನಾವಣೆಗಳು ನೋಡಿರ್ತೀರಾ ನೀವು ನೋಡ್ದಂಗೆ ದಾವಣಗೆರೆ? 55 ವರ್ಷ ಚುನಾವಣೆ ನೋಡಿದೆ ನಾನು, ಭಾಗವನ್ನು ವಹಿಸಿದ್ದೀನಿ. ಒಂದ್ ಪಕ್ಷ ಅಲ್ಲ, ಒಂದ್ ಪಕ್ಷ ಕಾಂಗ್ರೆಸ್ ಬಿಟ್ಟು. ಶಾಮನೂರ್ ಅವ್ರಿಗಿನ್ ಮುಂಚಿನ ಎಲೆಕ್ಷನ್ ನೋಡಿದ್ದೀರಾ? ಶಾಮನೂರ ಮುಂಚಿಂದನೂ ಎಲೆಕ್ಷನ್ ನೋಡಿದ್ದೇನೆ. ನೀವು ನೋಡಿದ ಬೆಸ್ಟ್ MLA ಯಾರು ಇಲ್ಲಿ? ಬೆಸ್ಟ್ MLA ಅಂತ ಹೇಳಿದ್ರೆ ನಮ್ಮ ಪಕ್ಷಾತೀತವಾಗಿ ಹೇಳ್ಬೇಕು. ಪಕ್ಷಾತೀತವಾಗಿ ಅಂದ್ರೆ ಬೆಸ್ಟ್ MLA ಕಾಮ್ರೇಡ್ ಪಂಪಪತಿ.
ಕಾಮ್ರೇಡ್ ಪಂಪಪ್ಪ 3 ಸರಿ MLA ಆಗಿದ್ರು ಅವರು. ಒಂದು 5 ವರ್ಷ ನಗರಸಭಾ ಅಧ್ಯಕ್ಷರಾಗಿದ್ರು, ಆಮೇಲೆ 3 ಸಾರಿ MLA ಆಗಿದ್ರು. ಬೆಸ್ಟ್. ಅದಾದ್ಮೇಲೆ ಈಗ 30 ವರ್ಷದಿಂದ ಒಂದೇ ಕುಟುಂಬ ಇದೆ. ಶಿವಶಂಕರಪ್ಪ ಇರ್ಬೋದು, ಮಲ್ಲಿಕಾರ್ಜುನ ಒಂದೇ ಕುಟುಂಬ ದಕ್ಷಿಣದಲ್ಲಿ. ಉತ್ತರ ಅಂತ ಇರ್ಬೋದು, ದಾವಣಗೆರೆ ಏಕು ಅಂತ ಇದ್ದಾಗ ಒಂದೇ ಕುಟುಂಬ ಇರೋದು. ಹೇಗಿದೆ ಅಂತೇಳಿ ಹೇಳ್ತಾರೆ, ಅಲ್ಪಸಂಖ್ಯಾತರು ಏರಿಯಾಕ್ಕೆ ಹೋದ್ರೆ ಚರಂಡಿ ರಸ್ತಿ ಎಲ್ಲ ಒಂದೇ ಇರುತ್ತೆ. ಹೋಗಿ ನೋಡ್ರಿ ಬೇಕಾದ್ರೆ, ನಾನು ಹೇಳೋದಿಲ್ಲ, ಹೋಗಿ ನೋಡ್ರಿ ಅಲ್ಲಿ ಚರಂಡಿ ಅದು ರಸ್ತೆ ಅದು ಯಾವ್ದು ಗೊತ್ತಲ್ಲ. ಅಲ್ಪಸಂಖ್ಯಾತರನ್ನ ಬರೀ ಓಟಿಗೆ ಬಳಸ್ಕೊಂಡು ಅವ್ರಿಗೂ ಗೊತ್ತಿದೆ, ನಮ್ಗೆ ಓಟಿಗೋಸ್ಕರ ಉಪಯೋಗಿಸ್ತಾರೆ ಅನಿವಾರ್ಯ. ಅವ್ರಿಗೆ ಒಂದು ಗುಮ್ಮ ಬಿಟ್ಬಿಡ್ತಾರ, BJP ಬಂದ್ಬಿಟ್ರಿ ನೀವು ಹಂಗಾಗ್ಬಿಡ್ತೈತಿ ಹಿಂಗಾಗ್ಬಿಡ್ತೈತಿ, ನಿಮ್ಗೆ ಹೊಡೆದು ಬಿಡ್ತಾರ, ಓಡಿಸ್ಬಿಡ್ತಾರ. ಅಲ್ಲ ಸ್ವಾಮಿ, 11 ವರ್ಷದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದರೆಲ್ಲ ದೇಶದ ಗಲಾಟೆಗ್ಯಾವ. ಅದರಿಂದ 10 ವರ್ಷ ಮನಮೋಹನ್ ಸಿಂಗ್ ಇದ್ರೆ ಅವಾಗ ಏನಿದ್ವು, ಏನಿದೆ ನೋಡ್ರಿ. ಈಗ ಏನಪ್ಪಾ ಅಂತೇಳಿ ಸರಿ ದಕ್ಷಿಣದಲ್ಲಿ ಬದಲಾವಣೆ ಆಗೇ ಆಗತ್ತೆ. ಪೈಲ್ವಾನ್ರು, ಕಾಂಗ್ರೆಸ್ ಪೈಲ್ವಾನ್ರು ಎಂಥರ ಇರಲಿ, BJP ಪೈಲ್ವಾನ್ರು ಅದಾರ, ಬೇಕಾದಷ್ಟು ಜನ ಪೈಲ್ವಾನ್ರು ಅದಾರ, ಕುಸ್ತಿ ಆಡ್ತಾರೆ, ನಿಖಾಲಿ ಕುಸ್ತಿನ ಆಡ್ತಾರೆ, ಮಿಲಾಪಿ ಕುಸ್ತಿ ಆಡೋದಿಲ್ಲ. ಕ್ಯಾಂಡಿಡೇಟ್ ಯಾರು ಆಗ್ಬೋದು, ಈಗ 5-6 ಜನದ ಹೆಸರು ಅದಾವು, ಯಾರು ಅಕ್ಕಾರ ಗೊತ್ತಲ್ಲ. ಒಟ್ಟು ಕ್ಯಾಂಡಿಡೇಟ್ ಯಾರೇ ಆಗಲಿ ಪೈಲ್ವಾನ್ರಂತೂ ಗೆದ್ದೇ ಗೆಲ್ತಾರೆ. BJP ಪೈಲ್ವಾನ್ರು ಗೆದ್ದೇ ಗೆಲ್ತಾರೆ. ಬಣ ಬಡಿದಾಟ ಇಲ್ಲ, ಅದೆಲ್ಲ ಸ್ವಲ್ಪ ಸರಿಯಾಗಿದೆ. ಅವು ಇದ್ದೇ ಎಲ್ಲ ಪಕ್ಷದಾಗ ಇರ್ತಾವ್ರಿ, ಕಾಂಗ್ರೆಸ್ನಾಗ ಇಲ್ಲ. ನಾವು ಮೊನ್ನೆ ಎಲ್ಲ ತರಳುಬಾಳು ಸ್ವಾಮಿಗಳದ್ದು ಒಂದು ಕಾರ್ಯಕ್ರಮ ನೋಡ್ತಾ ಇದ್ವಿ. ಎಲ್ಲಾರು ಕರೆದು ಮಾತಾಡ್ಸಿದ್ರು. ಬಿ ಪಿ ಹರೀಶ್ ಅವ್ರನ್ನು ಕರೆದ್ರು, SS ಮಲ್ಲಿಕಾರ್ಜುನ ಕರೆದ್ರು, ಎಲ್ಲಾರನ್ನು ಕರೆದ್ರು. ಅದು ವೇದಿಕೆ ಮೇಲೆ ಕರೆದು ಅಲ್ಲಿ ಎಲ್ಲಾರನ್ನು ನೀವು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಜಾತಿಯತ್ ತೋರಿಸ್ದಂಗಾಗತ್ತೆ. ನೀವು ನಮ್ಮ ಜಾತಿಯವ್ರು ಎಲ್ಲರೂ ಒಂದಾಗಿರಪ್ಪ ಅಂತಂದು ಅದನ್ನ ಅವ್ರು ಹೇಳೋದು ಮಠದಾಗ ಕರೆದವ್ರಿ. 3 ಜನಕ್ಕೆ 6 ಸರಿ ಓಡೋದಲ್ಲೇ ಒಂದಾಗಿ ಕೆಲಸ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು. ಅದನ್ನು ಬಿಟ್ಟು ವೇದಿಕೆ ಮೇಲೆ ಕರೆದೆ ಶಂಕರಪ್ಪ ಬೈಬೇಡ ಅಂತ ಹರೀಶ್ ಕೇಳೋದು, ಶಾಮನೂರು ಕುಟುಂಬ ಬೈಬೇಡ ಅಂತ ಇನ್ನೊಬ್ರಿಗೆ ಹೇಳೋದು, ಖಾಲಿ ಬೀಳು ಮಲ್ಲಿಕಾರ್ಜುನ ಐದು ಖಾಲಿ ಬೀಳಕ್ಕೆ ತಯಾರಿಲ್ಲ, ಹೇಳಪ್ಪ ಅಂತ ಸುಲ್ಮಿಂದ ಎಪ್ಸಿರ್ತೀವಿ. ಟಿವಿ ನೋಡಿರ್ಬೇಕಾರೆ ನೀವು. ಸ್ವಾಮಿಗಳು ರಾಜಕೀಯ ಮಾಡಕ್ ಕೊಟ್ಟವ್ರೆ ಅಲ್ಲ, ಅವರು ರಾಜಕೀಯ ಅಂದರೆ ಒಂದು ಸಮಾಜದ ರಾಜಕೀಯ, ಅದು ಒಂದು ಜಾತಿ ರಾಜಕೀಯ. ಅದನ್ನು ಅವ್ರು ಹೇಳ್ಬೇಕು. ಎಲ್ಲಿ ಹೇಳ್ಬೇಕು? ಮಠದ ಕರೆದು ಹೇಳ್ಬೇಕು. ಅಷ್ಟ್ರಿಗೆ ಪ್ರತಿ ಮತದಾರಿಗೆ ಕರೆದು ಹೇಳಿ ಅವ್ರು ಕ್ಯಾಶ್ನರಿಗೆ ಇಲ್ಲಪ್ಪ ಇಂಥವ್ರಿಗೆ ಹಾಕ್ರಿ ಅಂತ ನಾಡಿ ಮಾಡಿಸಿ ಹೇಳೋದು ಬೇರೆ ಪ್ರಶ್ನೆ. ಬಹಿರಂಗ ವೇದಿಕೆ ಮೇಲೆ ಹೇಳಿ ತಪ್ಪದು. ಸರ್, ಇಲ್ಲಿ ಯಾರ ನಿಧನವನ್ನ ಕೂಡ ನಾವು ಯಾರು ಸಂಭ್ರಮಿಸೋಲ್ಲ. ಅಜ್ಜ ಅವರು ಪಕ್ಷಾತೀತವಾಗಿ ಅವ್ರಿಗೆ ಅವ್ರದೇ ಆದ ಗೌರವ ಇತ್ತು. ಈಗ ಅದನ್ನ ಬಿಟ್ಬಿಡೋಣ. ಈಗ ಮತ್ತೊಂದು ಅವಕಾಶ ಮತದಾರರಿಗೆ ಬಂದಿದೆ. ದಾವಣಗೆರೆ ದಕ್ಷಿಣವನ್ನ ಬದಲಾಯಿಸಬೇಕು ಅಂದ್ರೆ ಏನಾಗಬೇಕು? ಏನ್ ಹೇಳ್ಬೇಕು? ಇಲ್ಲಿ ಜನ ಏನ್ ಮಾಡ್ಬೇಕು? ಜನ ಒಗ್ಗಟ್ಟಾಗಿ ಇನ್ನೊಂದು ಸನಾತನ ಹಿಂದೂ ಧರ್ಮ ಅಂತ ತಿಳ್ಕೋಬೇಕು. ಈಗ ದುರ್ಗಮ್ಮ ಜಾತ್ರೆ ಬಂದಿದೆ, ಜಾತ್ರೆ ಮಾಡ್ತಾ ಇದ್ದೀವಿ, ನಂತರ ಹೋಳಿ ಹುಣ್ಣಿಮೆ ಬರುತ್ತೆ, ನಂತರ ಉಗಾದಿ ಬರುತ್ತೆ. ಹಿಂದೂಗಳಿಗೆ ಏನು ತಿಳ್ಕೋಬೇಕು ಅಂತೇಳಿ ಸನಾತನ ಹಿಂದೂ ಧರ್ಮ ಉಳಿಬೇಕು. ಕೆಲಕೊಡಿ ನೋಡ್ರಿ, ನೀವು ಬೆಳಗ್ಗೆ ಬರ್ತಿರ್ತಾವೆ ಹಿಂದಿ ಚಾನಲ್ಗಳು ನೋಡ್ರಿ, ಎಷ್ಟು ಗಲಾಟೆ ಆಗ್ತಿರ್ತದೆ ಸಣ್ಣ ಪುಟ್ಟ ವಿಚಾರಕ್ಕೆ. ಹಿಂದೂಗಳಿಗೂ ಅಲ್ಪಸಂಖ್ಯಾತರು ಎಷ್ಟು ಗಲಾಟೆ ಆಗ್ತಿರ್ತದೆ ನೋಡ್ರಿ. ಬೇಕಾದ್ರೆ ಬೇರೆ ಚಾನಲ್ಗಳು ನೋಡ್ರಿ. ನಾನು ಹಿಂದಿ ಚಾನಲ್ ಭಾಳ ನೋಡ್ತಿರ್ತಾನೆ. ಹಂಗೇನಿಲ್ಲ, ಆಗಿಲ್ಲ. ಆದರೂ ಬದಲಾವಣೆ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮಗೆ. ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಕೋಮು ಸೌಹಾರ್ದತೆ ಇದೆ. ಸೌಹಾರ್ದತೆ, ಎಲ್ಲರೂ ಸೌಹಾರ್ದತೆ, ಕೋಮು ಸೌಹಾರ್ದತೆ. ಇವ್ರು ಎದುರಿಸ್ತಾರೆ ಅಷ್ಟೇ ಓಟಿಗೋಸ್ಕರ. ಹಂಗಕತಿ ಹಂಗ ಏನೇನು ಆಗಲ್ಲ, ಏನೂ ಆಗಿಲ್ಲ. 30 ಅವಾಗ ಏನೋ ಒಂದು ಸ್ವಲ್ಪ ಆತ ಅಂದ್ರೆ ಬಿಟ್ರೆ ಏನೂ ಇಲ್ಲ. ಬಿಜೆಪಿಲಿ ಯಾರಿಗೆ ಟಿಕೆಟ್ ಕೊಟ್ಟರು ಒಟ್ಟಾಗಿ ಯಾರಿಗೆ ಕೊಟ್ಟರು ಜನ ಕಾರ್ಯಕರ್ತರು ಅಂತ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಯಾರಿಗಾರ ಕೊಡ್ಲಿ ಟಿಕೆಟ್, ಅವರು ಇವರು ಅಂತ ಸರ್, ಯಾರಿಗಾರ ಕೊಡ್ಲಿ ಸರ್. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.